ನಮಸ್ಕಾರ ಈ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಭಾರೀ ಗಾಳಿ ಮಳೆಗೆ ರಸ್ತೆಗುರುಳಿದ ಬೃಹತ್ ಮರ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ವಾಹನ ಸವಾರರ ಪರದಾಟ ಉಡುಪಿ ಜಿಲ್ಲೆಯಲ್ಲಿ ಇನ್ನೆರಡು ದಿನ ಭಾರೀ ಮಳೆಯ ಎಚ್ಚರಿಕೆ ಇವತ್ತು ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆ ಕಡಲ ತೀರದ ಜನರಿಗೆ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕೆ ಸೂಚನೆ ಶಿವಮೊಗ್ಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆ ತೀರ್ಥಹಳ್ಳಿ ಶಿವಮೊಗ್ಗ ಸೊರಬ ಹಾಗೂ ಭದ್ರಾವತಿಯ ಶಾಲಾ ಕಾಲೇಜಿಗೆ ರಜೆ ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಣೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಕರಾವಳಿ ಭಾಗದ 5 ತಾಲೂಕಿನ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರಿಂದ ಘೋಷಣೆ ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕುಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಕೊಡಗಲ್ಲು ವಿದ್ಯಾರ್ಥಿಗಳಿಗೆ ಮಳೆಯಿಂದ ರಜೆ ಹಾಸನದ ಸಕಲೇಶಪುರ ಹಾಗೂ ಬೇಲೂರು ತಾಲೂಕಿನಲ್ಲೂ ರಜೆ ಘೋಷಣೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮುಂದುವರೆದ ಅಬ್ಬರದ ಮಳೆ ಕುಮಟಾ ಹೊನ್ನಾವರ ಹಾಗೂ ಸಿದ್ದಾಪುರದಲ್ಲಿ ಭಾರೀ ಅವಾಂತರ ಅಘನಾಶಿನಿ ಶಿರಾವತಿ ನದಿಗಳು ಉಕ್ಕಿ ಅಲ್ಲಲ್ಲಿ ನೆರೆಕಾಟ ಲಿಂಗನಮಕ್ಕಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು ಕೆಪಿಸಿ ವತಿಯಿಂದ 2ನೇ ಮುನ್ಸೂಚನೆ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿರುವ ಪ್ರಕರಣ ರಾತ್ರೋರಾತ್ರಿ ಅಧಿಕೃತ ತನಿಖೆ ಶುರು ಮಾಡಿದ ಎಸ್ಐಟಿ ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದ ಜಿತೇಂದ್ರ ದಯಾಮ ರಾಹುಲ್ ಗಾಂಧಿ ಮತ ಕಳ್ಳತನ ಮಾತಿಗೆ ಧ್ವನಿಗೂಡಿಸಿದ ಸಿದ್ದರಾಮಯ್ಯ ಎಲ್ಲಾ ಕಡೆ ವೋಟ್ ಕಳ್ಳತನ ನಡೀತಾ ಇದೆ ಅಂತ ಸಿಎಂ ಬಾಂಬ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮತ ಕಳ್ಳತನ ಆಗಿತ್ತು ಎಂದ ಸಿದ್ದು ರಾಹುಲ್ ಗಾಂಧಿಗೆ ಸೋಲಿನ ಹತಾಶೆ ಅಂತ ವಿಜಯೇಂದ್ರ ಟಾಂಗ್ ಕಾಂಗ್ರೆಸ್ನಿಂದ ಗೂಬೆ ಕೂರಿಸೋ ಕೆಲಸ ಅಂತ ಆರ್ಎಸ್ ಕಿಡಿ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಸರಿ ಪಡೆ ಆಕ್ರೋಶ ಮಹದಾಯಿ ಯೋಜನೆಯಲ್ಲಿ ಗೋವಾ ಖ್ಯಾತೆ ಅನಾವಶ್ಯಕವಾಗಿ ಕುಡಿಯುವ ನೀರಿನ ಯೋಜನೆ ತಡೆ ಹಿಡಿದಿದ್ದಾರೆ ಸಿಎಂ ಪ್ರಮೋದ್ ಸಾವಂತ್ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕಾಂಗ್ರೆಸ್ ನಿಯೋಗದಿಂದ ಲೋಕಾಗೆ ಕಂಪ್ಲೇಂಟ್ ಸಾಮಾಜಿಕ ಕಾರ್ಯಕರ್ತನ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ವಾಟದ ಹೊಸಳ್ಳಿ ಕೆರೆ ನೀರು ಹಂಚಿಕೆ ವಿವಾದ ಗೌರಿಬಿದನೂರಿನಲ್ಲಿ ಇವತ್ತು ಭುಗಿಲೇಳಲಿದೆ ರೈತರ ಕಿಚ್ಚು ಶಂಕುಸ್ಥಾಪನೆ ಮಾಡದಂತೆ ಅನ್ನದಾತರಿಂದ ಇವತ್ತು ಪ್ರತಿಭಟನೆ ರೌಡಿ ಶೀಟ ಬಿಟ್ಲು ಶಿವು ಹತ್ಯೆ ಪ್ರಕರಣ ಸಿಐಡಿ ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಉಮೇಶ್ ಎಂಎಚ್ ನೇಮಕ ತಂಡದಲ್ಲಿದ್ದಾರೆ 3 ಇನ್ಸ್ಪೆಕ್ಟರ್ಗಳು ಇವತ್ತು ಕಾರ್ಗಿಲ್ ವಿಜಯ ದಿವಸ್ ಲಡಾಖ್ನ ದ್ರಾಸ್ನಲ್ಲಿರೋ ಯುದ್ಧ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮ ಆಯೋಜನೆ ಹುತಾತ್ಮರಾದವರಿಗೆ ದೀಪ ಬೆಳಗಿಸುವ ಮೂಲಕ ಗೌರವ ಸಮರ್ಪಣೆಗೆ ಸಿದ್ಧತೆ ಪ್ರಧಾನಿ ನರೇಂದ್ರ ಮೋದಿ ಮಾಲ್ಡೀವ್ಸ್ ಭೇಟಿ ಮಾಲೆಯ ವಿಲಾನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮೋಗೆ ಅದ್ದೂರಿ ಸ್ವಾಗತ ಅಧ್ಯಕ್ಷ ಮೊಹಮ್ಮದ್ ಮೊಯಿಜ್ರಿಂದ ಗ್ರ್ಯಾಂಡ್ ವೆಲ್ಕಮ್ ಒಡಿಶಾದ ಭುವನೇಶ್ವರದಲ್ಲಿ ವಿಜಿಲೆನ್ಸ್ ಇಲಾಖೆಯ ಭರ್ಜರಿ ಭೇಟೆ ಅರಣ್ಯಾಧಿಕಾರಿ ಮನೆಯ ಲಾಕರ್ನಲ್ಲಿದ್ದ ಕಂತೆ ನೋಟು ಉಪ ರೇಂಜರ್ ರಾಮಚಂದ್ರ ನೇಪಕ್ನ ಅಕ್ರಮ ಸಂಪತ್ತು ಕಂಡು ಎಲ್ಲರೂ ದಂಗು ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಸಯ್ಯಾರ ರಂಗು 7 ದಿನಗಳಲ್ಲಿ 250 ಕೋಟಿ ಕಲೆಕ್ಷನ್ ರೈಟು ದಾಖಲೆಯನ್ನ ಮುರಿದ ಆಹಾನ್ ಪಾಂಡೆ ನಟನೆಯ ಚಿತ್ರ
ಭಾರತ ಇಂಗ್ಲೆಂಡ್ 4ನೇ ಟೆಸ್ಟ್ ಪಂದ್ಯ 3ನೇ ದಿನದಾಟದ ಅಂತ್ಯಕ್ಕೆ ಬೃಹತ್ ಮೊತ್ತ ಕಲೆ ಹಾಕಿದ ಆಂಗ್ಲ ಪಡೆ. ಟೀಂ ಇಂಡಿಯಾಗೆ 186 ರನ್ಗಳ ಲೀಡ್ ಕೊಟ್ಟ ಸ್ಟಾಕ್ಸ್ ಟೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.